ಈ ಜೀವನನಗಾಗಿ ಮುಂದುವರಿದ ಭಾಗ 55. ವಂದನರವರು ತಮ್ಮ ಮಗ ಅರ್ಜುನನಿಗೆ ಸಮಾಧಾನ ಮಾಡಿ ಆಫೀಸಿಗೆ ಕಳುಹಿಸಿದರು. ನೀಲೇಶ್ರವರು ಆ ದಿನ ಸ್ವಲ್ಪ ಲೇಟಾಗಿ ಆಫೀಸಿಗೆ ಹೋಗುವವರಿದ್ದರು. ತಮ್ಮ ಮಗನ ಬಗ್ಗೆ ಮಾತನಾಡಲು ವಂದನರವರು ಗಂಡನ ಬಳಿ ಬಂದರು. ರೀ, ಆಫೀಸಿಗೆ ಹೋಗಲ್ವಾ? ಸ್ವಲ್ಪ ಕೆಲಸ ಇದೆ, ಮುಗಿಸ್ಕೊಂಡು ಆಮೇಲೆ ಹೋಗ್ತೀನಿ. ನಾನು ನಿಮ್ಮ ಹತ್ರ ಸ್ವಲ್ಪ ಮಾತಾಡ್ಬೇಕ್ರಿ. ಈಗ ನಾನು ಬ್ಯುಸಿ ಆಗಿದ್ದೀನಿ ವಂದನ, ಸಾಯಂಕಾಲ ಮಾತಾಡೋಣ. ಸಾಯಂಕಾಲ ತನಕ ಕಾಯುವಷ್ಟು ತಾಳ್ಮೆ ನನಗಿಲ್ಲ. ನಾನು ಈಗಲೇ ನಿಮ್ಮ ಜೊತೆ ಮಾತಾಡಬೇಕು. ಏನು ವಂದನ, ಚಿಕ್ಕ ಮಕ್ಕಳ ಥರ ಬಿಹೇವ್ ಮಾಡ್ತಾ ಇದೆಯಾ? ನಾನು ಬ್ಯುಸಿ ಇದ್ದೀನಿ ಅಂತ ಹೇಳ್ತಾ ಇದ್ದೀನಲ್ವಾ? ಅದೆಲ್ಲ ನಂಗೆ ಗೊತ್ತಿಲ್ಲ ರೀ. ನಾನು ಈಗಲೇ ನಿಮ್ಮ ಜೊತೆ ಮಾತಾಡಬೇಕು. ಸರಿ, ಅದೇನಂತ ಬೇಗ ಹೇಳು. ನನ್ನ ಹತ್ರ ಜಾಸ್ತಿ ಟೈಮ್ ಇಲ್ಲ. ಟೈಮ್ ಇಲ್ಲ ಅಂದ್ರೆ ನಿಮ್ಮ ಮಗನಿಗೋಸ್ಕರ ಟೈಮ್ ಮಾಡ್ಕೋಬೇಕು. ಏನು ಹೇಳಕ್ಕೆ ಹೊರಟಿದ್ಯಾ? ಸರಿಯಾಗಿ ಹೇಳು ವಂದನ. ಸುದ್ದಿ ಬಳಸಿ ಮಾತಾಡಕ್ಕೆ ಹೋದ್ರೆ ನಾನು ಹೊರಟು ಹೋಗ್ಬಿಡ್ತೀನಿ. ನಿನ್ನೆ ನನ್ನ ಮಗನಿಗೆ ಏನಂದ್ರಿ? ಅವನು ನಿನಗೆ ಮಾತ್ರ ಅಲ್ಲ, ನನಗೂ ಕೂಡ ಮಗನೇ. ಅವನು ಒಳ್ಳೆದಕ್ಕೇನೆ ಹೇಳ್ತಾ ಇರೋದು. ನೀನು ಆ ವಿಷಯದಲ್ಲಿ ಮೂಗು ತೋರಿಸಕ್ಕೆ ಹೋಗ್ಬೇಡ. ನನ್ನ ಮಗನ ವಿಷಯದಲ್ಲಿ ನಾನೇಕೆ ಮೂಗು ತೋರಿಸಕ್ಕೆ ಹೋಗ್ಬಾರ್ದು? ಅವನು ನನ್ನ ಮಗ. ಅವನು ಕೊರಗತ್ತ ಕೂತ್ಕೊಂಡ್ರೆ ಅದ ನನ್ನ ಕಣ್ಣಿಂದ ನೋಡೋಕ್ಕಾಗಲ್ಲ. ನನ್ನ ಮಗ ಏನು ತಪ್ಪು ಮಾಡಿದ ಅಂತ ನೀವು ಅವನ ಪ್ರೀತಿಯನ್ನು ಒಪ್ಕೊಳ್ತಾ ಇಲ್ಲ? ನೋಡು ವಂದನ, ಅವ್ರಿಗೂ ನಮಗೂ ಅಜಗಜಾಂತರ ವ್ಯತ್ಯಾಸ ಇದೆ. ಅವ್ರು ಇವಾಗ ಬಡತನದಲ್ಲಿ ಜೀವನ ನಡೆಸ್ತಾ ಇರ್ಬೋದು, ಆದರೆ ಅವ್ರು 1000 ಕೋಟಿ ಒಡೆಯರು. ಅವಳು ಶ್ರೀಮಂತಳು ಅಂತ ಗೊತ್ತಾದ್ರೆ ನಮ್ಮ ಮಗನ ರಿಜೆಕ್ಟ್ ಮಾಡ್ಬೋದು. ಮುಂದೆ ಅವನು ಅನುಭವಿಸಕ್ಕೆ ಹೊರಟಿರುವ ನೋವನ್ನು ನಾನು ಈಗಲೇ ಕೊಟ್ಟು ಸ್ವಲ್ಪ ಕಮ್ಮಿ ಮಾಡಿದೆ ಅಷ್ಟೇ. ಅವಳ ತಾತನ ಋಣದಲ್ಲಿ ನಾನಿದ್ದೀನಿ ಕಣೆ. ಇವತ್ತು ನಾನು ಈ ಮಟ್ಟಕ್ಕೆ ಬೆಳೆಯೋಕ್ಕೆ ಅವಳ ತಾತನೇ ಕಾರಣ. ಅವ್ರೇನಾದ್ರೂ ನಾನು ಓದಿಗೆ ಸಹಾಯ ಮಾಡಿರಲಿಲ್ಲ ಅಂದ್ರೆ ನಾನು ಇವತ್ತು ಎಲ್ಲೋ ಕೂಲಿ ಕೆಲಸ ಮಾಡ್ಕೊಂಡು ಇರ್ತಾ ಇದ್ದೆ. ನೀನೇನು ಟೆನ್ಷನ್ ಮಾಡ್ಕೋಬೇಡ. ನಾನು ಅವನಿಗೆ ಅವಳಿಗಿಂತ ಒಳ್ಳೆ ಹುಡುಗಿನ ಹುಡುಕಿ ಮದುವೆ ಮಾಡಿಸ್ತೀನಿ. ಆದರೆ ಅವಳು ಮಾತ್ರ ಬೇಡ. ನೀವೇನ್ರಿ ನನ್ನ ಮಗನಿಗೆ ಮದುವೆ ಮಾಡೋಕೆ ಹೊರಟಿರೋದು? ನಾನು ಅವನ ತಾಯಿ, ಇನ್ನು ಜೀವಂತವಾಗಿದ್ದೀನಿ. ಅವನಿಗೆ ಯಾರು ಇಷ್ಟನೋ ಅವಳ ಜೊತೆಗೇನೆ ಅವನ ಮದುವೆ ಮಾಡಿಸ್ತೀನಿ. ಆದ್ಯಳಿಗಿಂತ ಒಳ್ಳೆ ಹುಡುಗಿ ನನ್ನ ಮಗನಿಗೆ ಹುಡುಕಿದ್ರೂ ಸಿಗೋಕ್ಕಿಲ್ಲ. ನೀವು ಅಂದುಕೊಂಡಿರ್ತಾರ ಅವಳಿಲ್ಲ. ಅವಳು ಇವನನ್ನು ತುಂಬಾನೇ ಪ್ರೀತಿಸ್ತಾ ಇದ್ದಾಳೆ. ಆಸ್ತಿ ಬಂತು ಅಂತ ನನ್ನ ಮಗನನ್ನು ಅವಳು ಯಾವತ್ತೂ ಮರೆಯಲ್ಲ. ಆ ನಂಬಿಕೆ ನನಗಿದೆ. ಇನ್ಯಾವತ್ತೂ ನನ್ನ ಮಗನಿಗೆ ಅವಳಿಂದ ದೂರ ಇರುವಂತ ಮಾತ್ರ ಹೇಳಬೇಡಿ, ನನಗಿಷ್ಟ ಆಗಲ್ಲ. ನೋಡು ವಂದನ, ಇನ್ನೊಂದ್ಸಲ ಹೇಳ್ತಾ ಇದ್ದೀನಿ, ನೀನು ಈ ವಿಷಯದಲ್ಲಿ ಮೂಗು ತೋರ್ಸಕ್ಕೆ ಹೋಗ್ಬೇಡ. ನನ್ನ ಮಗನ ಮದುವೆ ಯಾರ ಜೊತೆ ಮಾಡ್ಬೇಕಂತ ನನಗೆ ಚೆನ್ನಾಗೇ ಗೊತ್ತು. ನೀನು ದೊಡ್ಡವರು ಸಹವಾಸ ಮಾಡಿದವರಿಂದ ದೂರ ಇದ್ರೇನೆ ಒಳ್ಳೆಯದು. ನಮ್ಮ ಮಗ ಸಂತೋಷವಾಗಿರ್ಬೇಕಂದ್ರೆ ಅವನು ಅವಳನ್ನು ಮರೆಯಲೇಬೇಕು. ಮರೀತಾನೆ, ಮರೆಯೋ ಹಾಗೆ ನಾನು ಮಾಡ್ತೀನಿ ಅಂತ ಕೋಪದಿಂದ ಹೇಳಿ ಅಲ್ಲಿಂದ ಆಫೀಸಿಗೆ ಹೊರಟು ಹೋದರು. ಅದು ಈ ಜನ್ಮದಲ್ಲಿ ಸಾಧ್ಯ ಇಲ್ಲ ರೀ. ನನ್ನ ಮಗ ಅವಳಿಂದ ಯಾವತ್ತೂ ದೂರ ಆಗಲ್ಲ. ದೂರ ಆಗದಂತೆ ನಾನು ನೋಡ್ಕೊಳ್ತೀನಿ. ಇದು ಈ ಅಮ್ಮ ಮಗನಿಗೋಸ್ಕರ ಮಾಡ್ತಿರೋ ಶಪಥ ಅಂತ ಅಂದುಕೊಳ್ಳುತ್ತಾ ಅಡುಗೆ ಕೋಣೆಗೆ ಹೋದರು. ಅಗಸ್ತ್ಯ, ಆದ್ಯ ಮತ್ತು ಗಗನ್ ಮೂವರು ಒಟ್ಟಿಗೆ ಕಾಲೇಜಿಗೆ ಎಂಟ್ರಿ ಆದರು. ಅಗಸ್ತ್ಯನನ್ನು ನೋಡಿ ನೇಹಾ ಕತ್ತಿ ಮಸೆಯತೊಡಗಿದಳು. ಸನ್ನಿ, ಹೇಗಾದ್ರೂ ಮಾಡಿ ಇವನನ್ನು ಈ ಕಾಲೇಜಿಂದ ಓಡಿಸ್ಬೇಕು. ಅದು ಹೇಗೆ ಸಾಧ್ಯ ನೇಹಾ? ಮಾಡಿದ ಪ್ಲಾನ್ ಎಲ್ಲ ಫ್ಲಾಪ್ ಆಯಿತು. ಮತ್ತೆ ಇನ್ನೇನು ಮಾಡೋಕ್ಕಾಗತ್ತೆ? ಅಂಕಲ್ ನನಗೆ ಅಮರಿಸಿದವರು. ನಮ್ಗೆ ಏನಾದರೂ ಮಾಡದೇ ಇರ್ತಾರಾ? ಆ ವಿಷಯನ ನೆನಪಿಸ್ಬೇಡ ಸನ್ನಿ. ನೆನೆಸ್ಕೊಂಡ್ರೆ ನನಗೆ ಮೈಯಿಡಿ ಪರಿಚಿತ ಥರ ಆಗುತ್ತೆ. ನನ್ನ ಡ್ಯಾಡಿಗೇನು ಬ್ಲ್ಯಾಕ್ ಮೇಲ್ ಮಾಡಿದ್ರಲ್ವಾ, ಇವರನ್ನು ಮಾತ್ರ ನಾನು ಸುಮ್ಮನೆ ಬಿಡಲ್ಲ. ಆದರೂ ಆ ಭಿಕಾರಿಗಳಿಗೆ ಅಷ್ಟೊಂದು ಧೈರ್ಯ ಎಲ್ಲಿಂದ ಬಂತು ನೇಹಾ? ಆ ಲಾಯರ್ ಇವ್ರಿಗೆ ಹೇಗೆ ಪರಿಚಯ? ಅವ್ರು ಫೇಮಸ್ ಕ್ರಿಮಿನಲ್ ಲಾಯರ್ ಅಂತ ಕೇಳ್ಪಟ್ಟೆ. ಯಾವುದಾದ್ರೂ ಕೇಸ್ ಹಿಂದೆ ಬಿದ್ದರು ಅಂದರೆ ಎದುರುಗಡೆ ಅವ್ರನ್ನ ಸೋಲಿಸದೆ ಬಿಡುವವರಲ್ಲಂತೆ. ನೀನೀಗ ನನ್ನ ಎದುರು ಅವ್ರ ಗುಣಗಾನ ಯಾಕೆ ಮಾಡ್ತಾ ಇದೆಯಾ? ಅಲ್ಲ, ಅಷ್ಟೊಂದು ಫೇಮಸ್ ಲಾಯರ್ ಇವ್ರಿಗೆ ಹೇಗೆ ಪರಿಚಯ ಅಂತ ಹೇಳ್ತಾ ಇದ್ದೀನಿ. ಪರಿಚಯ ಹೇಗಾದ್ರೂ ಇರಲಿ, ಅದೆಲ್ಲ ನಮಗೆಲ್ಲ ಬೇಡ. ಈಗ ಈ ಭಿಕಾರಿ ನನ್ನ ಟಾರ್ಗೆಟ್. ಅವನನ್ನು ಹೇಗಾದ್ರೂ ಮಾಡಿ ಇಲ್ಲಿಂದ ಓಡಿಸ್ಬೇಕಷ್ಟೇ. ಅದಕ್ಕೋಸ್ಕರ ನಾನೇ ಹೇಳಿದಾಗೆ ಮಾಡಬೇಕು.
ನಿನಗೋಸ್ಕರ ನಾನು ಏನು ಬೇಕಾದ್ರೂ ಮಾಡ್ತೀನಿ ನೇಹ. ಸಮಯ ಬಂದರೆ ಜೀವ ಬೇಕಾದ್ರೂ ಕೊಡ್ತೀನಿ. ನಿನ್ನ ಜೀವ ಯಾರಿಗೆ ಬೇಕು? ಮೊದಲು ನಾನು ಹೇಳಿದ ಕೆಲಸ ಮಾಡು ಅಂತ ಹೇಳುತ್ತಾ ಅವನ ಕಿವಿಯಲ್ಲಿ ಏನೋ ಹೇಳಿದಳು. ಓಕೆ ಡಿಯರ್, ಅಷ್ಟೇ ತಾನೇ, ಈಗಲೇ ಮಾಡ್ತೀನಿ ಬಿಡು. ಈಗ ಅಲ್ಲ, ಅವನ ಹತ್ತಿರ ಬರಲಿ ಅವಾಗ ಮಾಡು. ಓಕೆ ಓಕೆ ಅಂತ ಹೇಳಿ ಅವರು ಅಗಸ್ತ್ಯ ಹತ್ತಿರ ಬರುವವರೆಗೆ ಅಲ್ಲಿ ನಿಂತುಕೊಂಡರು. ಅಗಸ್ತ್ಯ ಹತ್ತಿರ ಬರುತ್ತಿದ್ದ ಹಾಗೆ ಸನ್ನಿ ಬೇಕಂತಲೇ ನೇಹಾಳ ಸೊಂಟದ ಸುತ್ತ ಕೈ ಬಳಸಿ ಅವಳನ್ನು ತನ್ನ ಹತ್ತಿರ ಎಳೆದುಕೊಂಡು ಕಿಸ್ ಮಾಡಿದನು. ಇದನ್ನು ನೋಡಿದ ಆದ್ಯ ಮತ್ತು ಗಗನ್, ಅಗಸ್ತ್ಯ, ನೀನು ಅವ್ರ ಕಡೆ ನೋಡಬೇಡ, ನಿನ್ನನ್ನು ಉರಿಸೋಕ್ಕೋಸ್ಕರ ಈ ರೀತಿ ಮಾಡ್ತಾ ಇದ್ದಾರೆ. ಇಷ್ಟರ ತನಕ ಸುಮ್ಮನೆ ಇದ್ದವ್ರು ನೀನು ಹತ್ತಿರ ಬರ್ತಿದ್ದ ಹಾಗೆ ಡ್ರಾಮಾ ಮಾಡೋಕ್ಕೂ ಶುರುಸ್ಕೊಂಡ್ರು. ಹೌದು ಅಗು, ನಿನ್ನನ್ನು ವೀಕ್ ಮಾಡಬೇಕು ಅಂತ ಈ ರೀತಿ ಮಾಡ್ತಾ ಇರೋದು. ಶಕ್ತಿಯಿಂದ ಏನೂ ಮಾಡೋಕ್ಕಾಗಲ್ಲ, ಅದಕ್ಕೆ ಈ ರೀತಿ ಕಚಡ ಕೆಲಸ ಮಾಡ್ತಾ ಇದ್ದಾರೆ. ನೀವಿಬ್ಬರು ನನ್ನ ಬಗ್ಗೆ ಜಾಸ್ತಿ ತಲೆ ಕೆಡಿಸ್ಕೋಬೇಡಿ. ಅವಳು ಯಾರ ಜೊತೆಗಾಗಲೇ ಇರಲಿ, ನನಗೇನು ಬೇಜಾರಿಲ್ಲ. ಯಾವತ್ತು ನನ್ನನ್ನು ಅವಮಾನಿಸಿದ್ಲೋ ಅವತ್ತೇ ಅವಳು ನನ್ನ ಪಾಲಿಗೆ ಸತ್ತು ಹೋದ್ಲು. ಈಗ ನನಗೂ ಅವಳಿಗೆ ಯಾವ ಸಂಬಂಧನೂ ಇಲ್ಲ. ಇನ್ಮೇಲೆ ನೀವು ನನ್ನ ಬಗ್ಗೆ ಟೆನ್ಷನ್ ಮಾಡಿಕೊಳ್ಳೋದು ಆರಾಮಾಗಿರ್ಬೋದು. ಅಷ್ಟಾದರೆ ಸಾಕು. ನೀನು ಇದೇ ಥರ ಇರಬೇಕು. ಮೊದಲಾಗು ಹೇಗೆ ಇದ್ನೋ ಅದೇ ರೀತಿ ಈಗ ರಗಡಾಗಿರಬೇಕು. ಆಯ್ತು ನಡಿ, ಈಗ ಕ್ಲಾಸಿಗೆ ಹೋಗೋಣ ಅಂತ ಹೇಳಿ ಅವರಿಬ್ಬರನ್ನು ಕ್ಲಾಸಿಗೆ ಕರೆದುಕೊಂಡು ಹೋದನು. ಇದನ್ನು ನೋಡಿದ ಸನ್ನಿ, ನೇಹ, ಅವನು ಏನೂ ಆಗಿಲ್ಲ ಥರ ಕೂಲಾಗಿ ಹೋದ. ನಾವು ಮಾಡಿದ್ದೆಲ್ಲ ವೇಸ್ಟ್ ಆದ ಹಾಗೆ ಆಯ್ತಲ್ವಾ? ಅವನು ಅವರಿಬ್ಬರೇ ಎದುರು ನೋವು ತೋರಿಸ್ಕೊಳ್ಳೋದ ಕೂಲಾಗಿ ಹೋದ. ಆದರೆ ನನಗೆ ಗೊತ್ತು ಅವನು ಏನು ಅಂತ. ನಮ್ಮಿಬ್ಬರನ್ನು ಈ ರೀತಿ ನೋಡಿ ಅವನಿಗಂತೂ ಸಹಿಸ್ಕೊಳ್ಳೋಕೆ ಆಗಿರಕ್ಕಿಲ್ಲ. ಖಂಡಿತವಾಗ್ಲೂ ಬೇಜಾರು ಆಗೇ ಆಗಿರ್ತಾನೆ. ಅವರಿಬ್ಬರೇ ಎದುರು ನೋವು ತೋರಿಸ್ಕೊಂಡ್ರೆ ಅವ್ರು ಎಲ್ಲಿ ಬೇಜಾರು ಮಾಡ್ಕೋತಾರ ಅಂತ ಅಂದ್ಕೊಂಡು ಕೂಲಾಗಿ ಹೋಗಿದ್ದಾನೆ. ಹಾಗಂತೀಯಾ? ಹಾಗಾದ್ರೆ ಒಳ್ಳೇದೇ ಬಿಡು. ನಾನು ಮಾಡೋದೆಲ್ಲ ನನ್ನ ಒಳ್ಳೇದಕ್ಕೇನೆ ಅಲ್ವಾ? ನಮ್ಮಿಬ್ಬರನ್ನು ನೋಡಿ ಅವನು ದಿನಾಲು ನೋವು ಪಟ್ಕೊಳ್ಬೇಕು. ಅದರಿಂದ ಅವನ ಮನಸ್ಸು ಹಾಳಾಗಿ ಸ್ಟಡೀಸ್ ಕಡೆ ಗಮನ ಹೋಗಲ್ಲ. ಆಮೇಲೆ ಸ್ಕಾಲರ್ಶಿಪ್ ಕೂಡ ಸಿಗಲ್ಲ. ಅದೇ ಅಲ್ವಾ ನನಗೆ ಬೇಕಾಗಿರೋದು. ಗುಡ್ ಐಡಿಯಾ ನೇಹ. ಅವನಿಗೆ ಏನೂ ಹಾನಿ ಮಾಡದೇನೆ ಅವನನ್ನು ಇಲ್ಲಿಂದ ಓಡಿಸ್ಬೋದು. ಇದರಿಂದ ಅಂಕಲ್ಗೂ ಕೂಡ ಏನೂ ಹಾನಿ ಆಗಲ್ಲ. ಅವರನ್ನು ಬ್ಲ್ಯಾಕ್ ಮೇಲ್ ಮಾಡಿದ್ದಕ್ಕೆ ಇವನಿಗೆ ತಕ್ಕ ಶಿಕ್ಷೆ ಆಗಬೇಕು. ಶಿಕ್ಷೆ ಆಗೇ ಆಗುತ್ತೆ. ನಾನು ಶಿಕ್ಷೆ ಕೊಡ್ತೀನಿ ಅವನಿಗೆ. ನಡಿ, ಈಗ ಕ್ಲಾಸಿಗೆ ಹೋಗೋಣ. ಅಲ್ಲಿ ಕೂಡ ಏನಾದರೂ ಮಾಡಬೇಕಲ್ವಾ? ನಡಿ, ಇವತ್ತು ಅವನನ್ನು ಚೆನ್ನಾಗಿ ಇರಿಸ್ಬೇಕು ಅಂತ ಅಂದುಕೊಳ್ಳುತ್ತಾ ಅವರಿಬ್ಬರು ಕ್ಲಾಸ್ಗೆ ನಡೆದರು. ಇತ್ತ ಕ್ಲಾಸ್ ರೂಮ್ಗೆ ಬಂದ ಅಗಸ್ತ್ಯ ಗಗನ್ ಪಕ್ಕದಲ್ಲಿ ಕೂತಿದ್ದರೂ ಕೂಡ ಸ್ವಲ್ಪ ಹೊತ್ತು ಹಿಂದೆ ನಡೆದ ಇನ್ಸಿಡೆಂಟನ್ನೇ ನೆನಪು ಮಾಡಿಕೊಳ್ಳತೊಡಗಿದನು. ಸನ್ನಿ ನೇಹಾಳನ್ನು ಚುಂಬಿಸಿದ್ದು ಅವನಿಗೆ ಸಹಿಸಿಕೊಳ್ಳಲಾಗಲಿಲ್ಲ. ನಾನು ಯಾಕೆ ಅವಳ ಬಗ್ಗೆ ಯೋಚನೆ ಮಾಡಲಿ? ಅವಳೊಬ್ಳು ಮೋಸಗಾತಿ. ಪ್ರೀತಿ ಮಾಡೋ ನಾಟಕ ಮಾಡಿ ನನಗೇನೆ ಮೋಸ ಮಾಡಿದ್ಲು. ನನ್ನ ಎದುರುಗಡೆನೇ ಅವನ ಜೊತೆ ಅಂಟಿಕೊಂಡಿರ್ತಾಳೆ. ನಾನು ಅವಳ ಬಗ್ಗೆ ಯೋಚನೆ ಮಾಡಬಾರ್ದು ಅಂತ ಅಂದುಕೊಂಡ ಅವನು ಅವಳ ನೆನಪಿನಿಂದ ಹೊರಬರಲು ಪ್ರಯತ್ನಿಸಿದನು. ಅವಳನ್ನು ಮನಸಾರಿ ಪ್ರೀತಿಸಿದ್ದರಿಂದ ಅವಳು ಬೇರೆಯವನ ಜೊತೆ ಇರುವುದು ಅವನಿಗೆ ಸಹಿಸಿಕೊಳ್ಳೋಕೆ ಆಗುತ್ತಿರಲಿಲ್ಲ. ಮನಸ್ಸು ಸರಿಯಿಲ್ಲದೆ ಒದ್ದಾಡುತ್ತಿದ್ದನು. ಇದನ್ನು ನೋಡಿದ ಗಗನ್ ಅವನ ಮನಸ್ಸನ್ನು ಅರ್ಥ ಮಾಡಿಕೊಂಡು, ಅಗಸ್ತ್ಯ, ನನಗೆ ಗೊತ್ತು ನೀನು ಏನು ಯೋಚನೆ ಮಾಡ್ತಾ ಇದೀಯ ಅಂತ. ಅವಳು ಸನ್ನಿ ಜೊತೆ ಇರುತ್ತೆ ನಿನಗೆ ಸಹಿಸ್ಕೊಳ್ಳೋಕೆ ಆಗ್ತಾ ಇಲ್ಲ ಅಲ್ವಾ? ನೀನು ಈ ಥರ ಆಗಲಿ ಅಂತಾನೆ ಅವಳು ಬೇಕಂತೆಲ್ಲ ಆ ಥರ ಮಾಡೋದು. ಅವಳ ಕಡೆ ಗಮನ ಹರಿಸಿದನ್ನು ಬಿಟ್ಟು ಸ್ಟಡೀಸ್ ಕಡೆ ಗಮನ ಕೊಡು. ಎಕ್ಸಾಮ್ಗಿನ್ನು 1 ತಿಂಗಳಿದೆ. ಸರಿಯಾಗಿ ಸ್ಟಡೀಸ್ ಕಡೆ ಫೋಕಸ್ ಮಾಡು. ನೀನು ಸ್ಟಡೀಸ್ ಕಡೆ ಫೋಕಸ್ ಮಾಡದೇ ಇರಲಿ ಅಂತ ಅವಳು ಆ ಥರ ಮಾಡೋದು. ಅವಳು ನಿನ್ನ ತಲೆಯಿಂದ ತೆಗೆದು ಹಾಕ್ಬಿಡು, ಇಲ್ಲಾಂದರೆ ತುಂಬಾ ಕಷ್ಟ ಆಗ್ಬಿಡುತ್ತೆ. ಮನಸಾರೆ ಪ್ರೀತಿಸಿದ್ದೀನಿ ಕಣೋ, ಅಷ್ಟು ಬೇಗ ಈ ಮನಸ್ಸಿಂದ ಹೋಗಲ್ಲ. ನನಗೆ ಸ್ವಲ್ಪ ಟೈಮ್ ಬೇಕು. ನಿಧಾನವಾಗಿ ಅವಳನ್ನು ಮರೆಯೋಕ್ಕೆ ಪ್ರಯತ್ನಿಸ್ತೀನಿ. ಏನು ಮಾಡಲಿ, ಈ ಹಾಳಾದ ಹೃದಯ ಮಾತೆ ಕೇಳಲ್ಲ ಅನಿಸುತ್ತೆ. ಅವಳನ್ನ ಸನ್ನಿ ಜೊತೆ ನೋಡಿದ್ರೆ ನನಗೆ ಕೆಟ್ಟ ಕೋಪ ಬಂದ್ಬಿಡುತ್ತೆ. ಅವಳು ನನ್ನನ್ನು ಉಳಿಸೋಕ್ಕೆ ಬೇಕಂತಲೇ ಇದನ್ನೆಲ್ಲ ಮಾಡೋದು ಅಂತ ನನಗೂ ಕೂಡ ಗೊತ್ತು. ಆದರೆ ಸಡನ್ನಾಗಿ ಫೀಲಿಂಗ್ಸನ್ನು ಕಂಟ್ರೋಲ್ ಮಾಡೋಕ್ಕಾಗಲ್ಲ. ಅವನನ್ನು ನೋಡಿದಾಗಲೆಲ್ಲ ಹಿಡಿದು ಬಿಟ್ಟು ಚೆನ್ನಾಗಿ ಹೊಡೆಯೋಣಂತ ಅನಿಸುತ್ತೆ. ಆದರೆ ಏನು ಮಾಡಲಿ, ಒಂದ್ಸಲ ಕಾಲೇಜಿಂದ ಡಿಬಾರ್ ಆಗಿದ್ದೀನಿ. ಮತ್ತೆ ಅದೇ ತಪ್ಪನ್ನು ಮಾಡಲ್ಲ.
ಅವಳನ್ನು ಮರೆಯೋದಂತೂ ನಿಜ, ಆದರೆ ಸ್ವಲ್ಪ ಟೈಮ್ ಬೇಕು. ಸರಿ, ಎಷ್ಟು ಬೇಕಾದ್ರೂ ಟೈಮ್ ತಗೋ, ಆದರೆ ಅವಳನ್ನು ಮರೆಯಲೇಬೇಕು, ಇಲ್ಲಾಂದರೆ ನಿನಗೇನು ತೊಂದರೆ. ಇಬ್ಬರು ಮಾತನಾಡಿಕೊಳ್ಳುತ್ತಿರಬೇಕಾದ್ರೆ ಸನ್ನಿ ಮತ್ತು ನೇಹ ಕೈ ಕೈ ಹಿಡಿದುಕೊಂಡು ಕ್ಲಾಸಿಗೆ ಬಂದು ಅಗಸ್ತ್ಯನ ಪಕ್ಕದ ಬೆಂಚಲ್ಲಿ ಕುಳಿತುಕೊಂಡರು. ಅವನನ್ನು ಉರಿಸೋಕ್ಕೋಸ್ಕರನೇ ಇಬ್ಬರು ಅಂಟಿಕೊಂಡು ಕೂತರು. ನೇಹ ಸನ್ನಿಯ ಕೈ ಹಿಡಿದು, ಸನ್ನಿ, ಈ ನಿನ್ನ ಕೈನ ಯಾವತ್ತೂ ಬಿಡಲ್ಲ ನಾನು. ನನ್ನ ಕೊನೆಯ ಉಸಿರಿರೋವರೆಗೂ ನಿನ್ನ ಜೊತೆನೇ ಇರ್ತೀನಿ. ನೀನು ನನ್ನ ಜೊತೆ ಇರ್ತೀಯ ಅಲ್ವಾ? ನೀನು ಕೇಳೋದು ಹೆಚ್ಚೆ, ನಾನು ಇರೋದು ಹೆಚ್ಚ. ನಿನಗೋಸ್ಕರ ಪ್ರಾಣ ಬೇಕಾದ್ರೂ ಕೊಡ್ತೀನಿ. ನಿಂತಲ್ಲಿ ಇರೋರೆ ನನಗೆ ಬೇಕಾಗಿರೋದು ಕಣೋ. ಇನ್ನು ಕೆಲವರು ಇದ್ದಾರೆ ಭಿಕಾರಿಗಳು, ಸಿಂಹಾಸನದಲ್ಲಿ ಕೂರಕ್ಕೆ ಹೊರಟಿರೋರು. ಅವ್ರ ಲೆವೆಲ್ ಏನು ಅಂತ ತಿಳಿಯದೆ ನನ್ನ ತಗೊಳ್ಳೋ ಲವ್ ಮಾಡ್ತಾರಂತೆ. ಸ್ಲಮ್ಮಲ್ಲಿ ಇರುವವರು ಅರಮನೆಯಲ್ಲಿ ಇರೋಕ್ಕೆ ಕನಸು ಕಾಣ್ತಾರೆ. ಅವ್ರ ಮಾತು ಈಗ ಯಾಕೆ ನೇಹ? ಭಿಕಾರಿಗಳು ಯಾವತ್ತಿದ್ರೆ ಭಿಕಾರಿಗಳೇ. ಅವ್ರು ನಮ್ಮ ಥರ ಆಗೋಕ್ಕೆ ಸಾಧ್ಯ ಇಲ್ಲ. ನಮ್ಮ ಮನೆ ಕೆಲಸದವರು ಇವ್ರಿಗಿಂತ ಬೆಟರ್. ಹೋಗ್ಲಿ ಬಿಡು, ಅವ್ರ ವಿಷಯ ಮಾತಾಡಿ ನಮ್ಮ ಮೂಡೆಲ್ಲ ಹಾಳು ಮಾಡ್ಕೊಳ್ಳೋದು ಬೇಡ. ಈಗ ನನಗೆ ನಾನು ಮುದ್ದಾಡಬೇಕಂತ ಆಸೆ ಆಗ್ತಾ ಇದೆ ಅಂತ ಹೇಳುತ್ತಾ ಅವನ ಕೈಯನ್ನು ಚುಂಬಿಸಿ ಎಲ್ಲರೆದುರು ಅವನ ತುಟಿಗೆ ಚುಂಬಿಸಿದಳು. ಇದನ್ನು ನೋಡಿದ ಅಗಸ್ತ್ಯ ಅಲ್ಲಿಂದ ಎದ್ದು ಹೋಗಲು ಅನುವಾದನು. ವಾರೆಗಣ್ಣಿನಿಂದ ಇವನನ್ನೇ ನೋಡುತ್ತಿದ್ದ ನೇಹಾಳಿಗೆ ಖುಷಿಯಾಗತೊಡಗಿತು. ಅಗಸ್ತ್ಯ ಇನ್ನೇನು ಹೊರಡಬೇಕು, ಗಗನ್ ಅವನ ಕೈ ಹಿಡಿದು ಅವನನ್ನು ತಡೆದನು. ಅಗಸ್ತ್ಯ, ಅವಳು ನಿನ್ನನ್ನು ಉರಿಸಕ್ಕೆ ಬೇಕಂತಲೇ ಮಾಡೋದು ಅಂತ ನಾನು ನಿನ್ಗೆ ಆಗ್ಲೇ ಹೇಳಿದೆ ಅಲ್ವಾ? ನೀನು ಕ್ಲಾಸ್ ಬಿಟ್ಟು ಹೋಗ್ಬೇಕು ಅಂತಲೇ ಈ ರೀತಿ ಮಾಡ್ತಾ ಇದ್ದಾಳೆ. ನೀನು ಅದಕ್ಕೆಲ್ಲ ಅವಕಾಶ ಮಾಡಿಕೊಡ್ಬಾರ್ದು, ಸುಮ್ಮನೆ ಕೂತ್ಕೋ. ಅವನ ಮಾತಿಗೆ ದನಿಗೂಡಿಸಿದ ಆದ್ಯ, ಬ್ರೋ ಕರೆಕ್ಟಾಗಿ ಹೇಳ್ತಾ ಇದ್ದಾನಾಗು, ನೀನು ಕೂತ್ಕೋ. ಅವಳಿಗೆ ಏನು ಬೇಕಾದ್ರೂ ಮಾಡ್ಕೊಳ್ಳಿ, ಆದರೆ ನನಗೆ ಏನು ಕೂಡ ಫೀಲ್ ಆಗಬಾರ್ದು. ನೀನು ಮೊದಲೇ ನಾಗೂ ಆಗಬೇಕು ಅಂದರೆ ಮೊದಲು ಕೂತ್ಕೋ ಅಂತ ಹೇಳಿದಾಗ ಅಗಸ್ತ್ಯ ಕುಳಿತುಕೊಂಡನು. ಕತೆ ಮುಂದುವರೆಯಿತು. ನೇಹ ಮತ್ತು ಸನ್ನಿಯನ್ನು ಒಟ್ಟಿಗೆ ನೋಡಿ ಅಗಸ್ತ್ಯ ಮತ್ತೆ ದಾರಿ ತಪ್ಪುತ್ತಾನೋ ಇಲ್ಲವೋ ಅನ್ನೋದನ್ನು ತಿಳಿಯಲು ಮುಂದಿನ ಸಂಚಿಕೆಯಾಗಿ ಕಾಯೋಣ. ಅಲ್ಲಿ ತನಕ ಈ ಕತೆ ನಿಮ್ಗೆ ಇಷ್ಟವಾದಲ್ಲಿ ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡೋದನ್ನು ಮಾತ್ರ ಮರಿಬೇಡಿ. ಹಾಗೆ ಕತೆ ಹೇಗಿದೆ ಅಂತ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ. ಧನ್ಯವಾದಗಳು.